ರಾಶಿಯಲ್ಲಿ ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಇದ್ದೀರಾ. ಯಾವೆಲ್ಲ ರಾಶಿಗಳ ಮೇಲೆ ಚಂದ್ರಗ್ರಹಣದ ಪ್ರಭಾವ ಇದೆ, ಯಾರು ಏನು ಮಾಡಿದ್ರೆ ಒಳಿತು, ಯಾರು ಯಾವುದನ್ನು ಮಾಡಬಾರ್ದು, ಗ್ರಹಣ ಗ್ರಾಚಾರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನೇನು ಮಾಡಬಹುದು ಅನ್ನೋದನ್ನ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ವಿಠಲ್ ಭಟ್ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳೋಣ. ರಾಶಿಯವರಿಗೆ ನಿಮ್ಮ ರಾಶಿಯಿಂದ 5ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಮೇಷರಾಶಿಯವರಿಗೆ ಮಕ್ಕಳ ಸಂತಾನದ ವಿಚಾರದಲ್ಲಿ ಹೆಚ್ಚಿನದಾದಂತಹ ಗಮನ ಕೊಡಬೇಕು. ಇದು ನಿಮಗೆ ಮಿಶ್ರ ವಿಚಿತ್ರ ಫಲವನ್ನು ಕೊಡ್ತಾ ಇರುವಂತಹ ಗ್ರಹಣ ಆಗಿರ್ತದೆ. ಶುಭನೂ ಆಗಬಹುದು, ಅಶುಭನೂ ಆಗಬಹುದು ಅಂತ ಹೇಳಿ. ಸೊ ವಿಶೇಷವಾಗಿ ದೇವತಾರಾಧನೆ ಮಾಡಿಕೊಂಡು ಶುಭವೇ ಆಗುವಂತೆ ನೋಡಿಕೊಳ್ಳಬೇಕಾಗ್ತದೆ. ಮೇಷರಾಶಿಯವರು ಇನ್ನೊಂದು 48 ದಿನಗಳ ಕಾಲ ಯಾವ್ದಾದ್ರು ಹೊಸದಾದ ಕಾರ್ಯಗಳನ್ನು ನೀವು ಆರಂಭ ಮಾಡ್ತೀರಿ, ಹೊಸ ಕೆಲಸಕ್ಕೆ ಕೈ ಹಾಕ್ತೀರಿ, ಶುರು ಮಾಡ್ತೀರಿ ಅಂತಂದ್ರೆ ಎಚ್ಚರವನ್ನು ವಹಿಸಬೇಕಾಗ್ತದೆ. ಹಾಗೂ ಮಕ್ಕಳ ವಿಚಾರದಲ್ಲಿ ಈಗ ಸಂತಾನ ಇಲ್ಲದ ಮೇಷರಾಶಿಯವರು ಸಂತಾನದ ಬಗ್ಗೆ ಅಥವಾ ಆಲ್ರೆಡಿ ಮಕ್ಕಳು ಇರ್ತಕ್ಕಂಥವ್ರು ನಿಮ್ಮ ಮಕ್ಕಳ ಏಳಿಗೆಯ ಬಗ್ಗೆ, ಮಕ್ಕಳು ಯಾರನ್ನು ಸ್ನೇಹ ಮಾಡ್ತಾ ಇದ್ದಾರೆ ಅವರ ಆರೋಗ್ಯದ ಬಗ್ಗೆ, ಇದರ ಬಗ್ಗೆ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗ್ತದೆ. ವಯೋವೃದ್ಧಾವಸ್ಥೆಯಲ್ಲಿರ್ತಕ್ಕಂಥವ್ರು ಮಕ್ಕಳೊಂದಿಗೆ ಜಗಳ ಮನಸ್ತಾಪಗಳಾಗದಂತೆ ವಿಶೇಷವಾದ ಕಾಳಜಿಯನ್ನು ಮೇಷರಾಶಿಯವರು ವಹಿಸಬೇಕಾಗ್ತದೆ. ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ನಿಮಗೆ ಇದು ಶುದ್ಧವಾಗಿ ಅಶುಭ ಫಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ವೃಷಭ ರಾಶಿಯ ವಿವಾಹಿತ ಸ್ತ್ರೀಯರು ತವರ ಮನೆಯಿಂದ ಯಾವುದೇ ಕೆಟ್ಟ ಸನ್ನಿವೇಶ ಎದುರಾಗದಂತೆ ನೀವು ನೋಡಿಕೊಳ್ಳಬೇಕಾಗ್ತದೆ. ಇನ್ನು ಪುರುಷರಾಗಿರಲಿ ಸ್ತ್ರೀಯರಾಗಿರಲಿ ತಾಯಿಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗ್ತದೆ. ವಿದ್ಯಾರ್ಥಿಗಳು ಬಹುಮುಖ್ಯವಾಗಿ ವೃಷಭ ರಾಶಿಯ ವಿದ್ಯಾರ್ಥಿಗಳು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಓದಿದ್ದನ್ನು ಇನ್ನೊಂದ್ಸಲ ಜಾಸ್ತಿ ಓದಬೇಕಾಗ್ತದೆ. ಯಾವುದೋ ಸೈಟ್ ತೊಗೊಂಡಿದ್ದೀನಿ ಅಥವಾ ಜಮೀನು ವ್ಯವಹಾರ ಮಾಡ್ತಾ ಇದ್ದೀನಿ, ಭೂಮಿ ವ್ಯವಹಾರ ಆಗಲೇ ಸೈಟ್ ಆಲ್ರೆಡಿ ಇದೆ, ಮನೆ ಕಟ್ಟಿಸ್ಬೇಕು, ಈ ಥರ ಭೂಮಿ ಸಂಬಂಧ ವ್ಯವಹಾರಗಳಲ್ಲಿ ವೃಷಭ ರಾಶಿಯವರು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗ್ತದೆ. ಅಷ್ಟೇ ಅಲ್ಲ, ಶಾಂತಿ ಅನ್ನತಕ್ಕಂಥದ್ದು ಬಹಳ ಮುಖ್ಯ. ವೃಷಭ ರಾಶಿಯವರು ಈ ಚಂದ್ರಗ್ರಹಣ ಶಾಂತಿಯನ್ನು ಮಾಡಿಕೊಳ್ಳಬೇಕಾಗ್ತದೆ. ಇನ್ನೂ ಮುಖ್ಯವಾಗಿ ಪರಿಹಾರಾದಿಗಳಲ್ಲಿ ದಾನಾದಿಗಳು ಬರ್ತದೆ. ಅದರಿಂದ ಹುರುಳಿ ಹಾಗೂ ಭತ್ತವನ್ನು ವೃಷಭ ರಾಶಿಯವರು ದಾನ ಮಾಡುವತ್ತ ಪ್ರಯತ್ನ ಮಾಡಿದ್ರೆ ಉತ್ತಮ ಅಂತ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಗಿಂತ 3ನೇ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಈ ಒಂದು ಗ್ರಹಣ ಶುಭ ಫಲ. ಇಲ್ಲಿ ಸಹೋದರರ ವಿಚಾರ, ಮಿಥುನ ರಾಶಿ ಅಣ್ಣ ಇರಬಹುದು, ತಮ್ಮ ಇರಬಹುದು, ಅಕ್ಕ ಇರಬಹುದು, ತಂಗಿ ಇರಬಹುದು, ಈ ಸಹೋದರ ಸಂಬಂಧಗಳೇನಾದ್ರು ಹಾಳಾಗಿದ್ದಲ್ಲಿ ಅದು ಸರಿ ಹೋಗತಕ್ಕಂಥ ಸಾಧ್ಯತೆಗಳು ಪ್ರಯತ್ನಿಸದಲ್ಲಿ ಚೆನ್ನಾಗಿದೆ. ಹಾಗೂ ಮಿಥುನ ರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿಕ ವಿಚಾರಗಳಲ್ಲಿ ಸ್ವಲ್ಪ ಜಾಸ್ತಿ ಒಳ್ಳೆಯದಾಗುವಂಥ ಸಾಧ್ಯತೆಗಳು ಪ್ರಯತ್ನಿಸದಲ್ಲಿ ಜಾಸ್ತಿ ಇದೆ. ಇನ್ನು ಬಹುಮುಖ್ಯವಾಗಿ ಈ ಪೊಲೀಸ್ನಲ್ಲಿ ಅಥವಾ ಆರ್ಮಿಯಲ್ಲಿ ಈ ಥರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ, ರಾಜಕೀಯದಲ್ಲಿರ್ತಕ್ಕಂಥ ಮಿಥುನ ರಾಶಿಯವರಿಗೆ ಬಹಳ ಅದ್ಭುತವಾದಂಥ ಸಮಯ. ಈ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ವಿಶೇಷ ಶಾಂತ್ಯಾದಿಗಳನ್ನು, ಗ್ರಹಣ ಶಾಂತ್ಯಾದಿಗಳನ್ನು ಆಚರಣೆ ಮಾಡ್ಕೊಳ್ಳೋದ್ರಿಂದ ಇದನ್ನು ಪಡ್ಕೊಳ್ಬೇಕಾಗಿರ್ತದೆ. ಕರ್ಕಾಟಕ ರಾಶಿಯವರಿಗೆ ಈ ಒಂದು ಮಹಾಚಂದ್ರ ಗ್ರಹಣ ಮಿಶ್ರ ವಿಚಿತ್ರ ಫಲವನ್ನು ನೀಡಲಿದೆ. ಇನ್ನು ದ್ವಿತೀಯದಲ್ಲೇ ಗ್ರಹಣ ಆಗಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ಇನ್ನು 48 ದಿನಗಳ ಕಾಲ ಕರ್ಕಾಟಕ ರಾಶಿಯವರು ವಹಿಸಲೇಬೇಕಾಗ್ತದೆ. ಎಚ್ಚರಿಕೆಯನ್ನು, ಗ್ರಹಣದ ದುಷ್ಪ್ರಭಾವ ನಿಮ್ಮ ಆರ್ಥಿಕತೆಯ ಮೇಲೆ ಹೊಡೆತ ಕೊಡಲಿದೆ ಅಂತ. ನಂತರ ಕುಟುಂಬ ಸ್ಥಾನವಾಗಿರ್ತದೆ. ಆದ್ದರಿಂದ ನಿಮ್ಮ ಫ್ಯಾಮಿಲಿ ಮ್ಯಾಟರ್ಸ್, ನಿಮ್ಮ ಕೌಟುಂಬಿಕ ವಿಚಾರಗಳು, ಜಗಳ ಮನಸ್ತಾಪಗಳು ದೊಡ್ಡದಾಗದಂತೆ ನೀವೇ ಅದನ್ನು ತಡೆ ಹಿಡಿಬೇಕಾಗ್ತದೆ. ಸೊ ಇದರ ಬಗ್ಗೆ ಗಮನ ಹರಿಸಬೇಕು. ಇನ್ನು ಬಹುಮುಖ್ಯವಾಗಿ ಆರೋಗ್ಯದ ವಿಚಾರದಲ್ಲಿ ಹಾಗೂ ನಿಮ್ಮ ಮಾನಸಿಕತೆ ಇರಬಹುದು, ಮನಸ್ಸಿನ ಮೇಲೆ ದುಷ್ಪರಿಣಾಮ, ಎಚ್ಚರ ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ. ಸಿಂಹ ರಾಶಿಯವರಿಗೆ ಈ ಒಂದು ಗ್ರಹಣ ನಿಮ್ಮದೇ ರಾಶಿಯಲ್ಲಿ ಸಂಭವಿಸ್ತಾ ಇರೋದ್ರಿಂದ ನಿಮಗೆ ಇದು ಶುಭ ಫಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಇದು ಅಶುಭ ಫಲವೇ ಆಗಿರ್ತದೆ. ವ್ಯಯಾಧಿಪತಿ ನಿಮ್ಮ ರಾಶಿಯಲ್ಲಿ ಗ್ರಸ್ತ, ಇದು ಗಮನಿಸಬೇಕಾಗ್ತದೆ. ಆದ್ದರಿಂದ ಕಳೆದುಕೊಳ್ಳುವಿಕೆ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಇರ್ತದೆ. ಏನೋ ಒಂದು ಒಳ್ಳೆ ಅಧಿಕಾರ ಕಳೆದೋಯ್ತು, ಏನೋ ಒಂದು ಒಳ್ಳೆ ಅದ್ಭುತವಾದಂತಹ ಉದ್ಯೋಗ ಕಳ್ಕೊಂಡೆ, ಆದ್ದರಿಂದ ಎಚ್ಚರದಿಂದಿರಬೇಕು. ಆಮೇಲೆ ನಿಮ್ಮ ರಾಶಿಯಲ್ಲೇ ಗ್ರಹಣ ಆದ್ದರಿಂದ ಕಡ್ಡಾಯವಾಗಿ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕಾಗ್ತದೆ. ಮಾನಸಿಕವಾಗಿ ನೀವು ಕುಗ್ಗಿ ಹೋಗುವ ಸಾಧ್ಯತೆ ಇರ್ತದೆ, ಹಂಗಾಗಬಾರದು. ಹಾಗೂ ದೂರ ಪ್ರಯಾಣಾದಿಗಳು, ಒಬ್ಬರೇ ಗಾಡಿ ಓಡಿಸ್ಕೊಂಡು ಹೋಗೋದು, ಈಜಲಿಕ್ಕೆ ಹೋಗೋದು, ಬೆಟ್ಟ ಹತ್ತಕ್ಕೆ ಹೋಗೋದು, ಮರ ಹತ್ತಕ್ಕೆ ಹೋಗೋದು, ಈ ಥರ ಡೇಂಜರಸ್ ಕೆಲಸ ಕಾರ್ಯಗಳನ್ನು ಒಂದು 48 ದಿನಗಳ ಕಾಲ ಮಾಡಬೇಡಿ. ಸಿಂಹರಾಶಿಯವರು ಕಡ್ಡಾಯವಾಗಿ ಗ್ರಹಣ ಶಾಂತಿಗಳನ್ನು ಮಾಡಿಕೊಳ್ಬೇಕಾಗ್ತದೆ. ಹುರುಳಿ ಹಾಗೂ ಭತ್ತವನ್ನು ದಾನ ಮಾಡಬೇಕಾಗ್ತದೆ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಗಿಂತ 12ನೇ ರಾಶಿಯಲ್ಲಿ ಗ್ರಹಣ ಆಗೋದ್ರಿಂದ ನಿಮಗೂ ಇದು ಸಹ ಈ ಕೇತುಗ್ರಸ್ತ ಚಂದ್ರಗ್ರಹಣ ಕನ್ಯಾ ರಾಶಿಯವರಿಗೆ ಅಶುಭ ಫಲವನ್ನು ನೀಡಲಿದೆ. ವ್ಯಾಪಾರ ವ್ಯವಹಾರ ಮಾಡತಕ್ಕಂಥ ಕನ್ಯಾ ರಾಶಿಯವರಿಗೆ ವ್ಯವಹಾರದಲ್ಲಿ ನಷ್ಟ. ಅದರಿಂದ 48 ದಿನಗಳ ಕಾಲ ನೀವು ಬಂಡವಾಳ ಹೂಡಿಕೆ ಮಾಡಬೇಕಾದ್ರೆ ಬಹಳ ಜಾಗೃತೆಯಿಂದ ಇರಬೇಕು. ಕನ್ಯಾ ರಾಶಿಯವರು ನಷ್ಟವಾಗುವ ಸಾಧ್ಯತೆ ಇದೆ. ಹಾಗೂ ಕಳೆದುಕೊಳ್ಳುವಿಕೆ ಹಾಗೂ ಅಶುಭ ಫಲ ಇರೋದ್ರಿಂದ ಮನಸ್ಸಿನ ಮೇಲೆ ಪರಿಣಾಮ. ವಿಷ್ಣು
ಸಹಸ್ರನಾಮವನ್ನು ಪ್ರತಿದಿನ ಇನ್ನೊಂದು 48 ದಿನಗಳ ಕಾಲ ಪ್ರತಿದಿನ ಪಠನೆ ಮಾಡೋದ್ರಿಂದ ಬಹಳ ಉತ್ತಮವಾಗಿರ್ತದೆ. ಗ್ರಹಣ ಶಾಂತಿ ನಿಮಗೆ ಅತ್ಯಂತ ಅವಶ್ಯಕ. ಸೊ ಮಹಾಚಂದ್ರಗ್ರಹಣ ಶಾಂತಿಯನ್ನು ಹೋಮವನ್ನು ಮಾಡಿಸ್ಕೊಳ್ಳಿ. ಹಾಗೂ ಹುರುಳಿ ಹಾಗೂ ಭತ್ತ ಅಥವಾ ಅಕ್ಕಿಯನ್ನು ಚಂದ್ರಬಿಂಬದೊಂದಿಗೆ ದಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ತುಲಾರಾಶಿಯವರು ನಿಮಗೆ ಈ ಒಂದು ಕೇತುಗ್ರಸ್ತ ಮಹಾಚಂದ್ರಗ್ರಹಣ ನಿಮ್ಮ ರಾಶಿಯಿಂದ 11ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ನಿಮಗೆ ಇದು ಶುಭ ಫಲ. ಉದ್ಯೋಗದಲ್ಲಿ ಒಂದು ನೆಮ್ಮದಿ ಅನ್ನುವಂಥದ್ದನ್ನ ಈ ಚಂದ್ರಗ್ರಹಣದ ಶಾಂತಿ ಇತ್ಯಾದಿಗಳಿಂದ, ಚಂದ್ರಗ್ರಹಣದ ಪ್ರಭಾವಗಳಿಂದ ನೀವು ಖಂಡಿತವಾಗಿ ತುಲಾರಾಶಿಯವರು ಉದ್ಯೋಗದ ವಿಚಾರದಲ್ಲಿ ನೋಡ್ಕೊಳ್ಬಹುದು. ಈ ಹಿಂದೆ ಮಾಡಿದ್ದ ಹೂಡಿಕೆ ಈ ಒಂದು ಗ್ರಹಣದ ಫಲವಾಗಿ ನಿಮಗೆ ಲಾಭವಾಗುವಂತಹ ಸನ್ನಿವೇಶಗಳು ವ್ಯಾಪಾರಿಗಳಿಗೂ ಸಹ ಇದೆ. ವೃಶ್ಚಿಕ ರಾಶಿಯವರಿಗೂ ಸಹ ನಿಮ್ಮ ರಾಶಿಯಿಂದ 10ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ನಿಮಗೆ ಇದು ಅತ್ಯಂತ ಶುಭ ಫಲವಾಗಿರ್ತದೆ. ಉದ್ಯೋಗದಲ್ಲಿ ಬಹಳ ವಿಶೇಷವಾದಂತಹ ಫಲವನ್ನ ವೃಶ್ಚಿಕ ರಾಶಿಯವರು ಸಹ ನೋಡಬಹುದಾಗಿರ್ತದೆ. ವೃಶ್ಚಿಕ ರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿಗೆ ವಿಚಾರದಲ್ಲೂ ಅನುಕೂಲವಾಗಲಿದೆ. ತಂದೆಯವರೊಂದಿಗೆ ಏನಾದ್ರು ನಿಮಗೆ ಜಗಳ ಮನಸ್ತಾಪಗಳಾಗಿದ್ದರೆ ಅದು ಸುಧಾರಿಸುತ್ತೆ. ಸರ್ಕಾರಿ ಉದ್ಯೋಗ ಮಾಡ್ತಾ ಇರತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ಅಥವಾ ರಾಜಕೀಯದಲ್ಲಿರ್ತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾಗಿರತಕ್ಕಂಥ ಸಮಯ. ಇದೆಲ್ಲದಕ್ಕೂ ಮುಖ್ಯ ಚಂದ್ರಗ್ರಹಣ ಶಾಂತಿ ಹಾಗೂ ಹುರುಳಿ ಹಾಗೂ ಭತ್ತ ಅಥವಾ ಅಕ್ಕಿಯ ದಾನ, ಚಂದ್ರಬಿಂಬ ದಾನ, ಹೋಮ ಹವನ ಪೂಜೆ ಯಜ್ಞಾಗಾದಿಗಳು, ಆ ಪ್ರಸಾದ ಸೇವನೆ ನಿಮಗಿದೆಲ್ಲ ಫಲವನ್ನು ಶೀಘ್ರವಾಗಿ ತಲುಪಿಸಲಿದೆ. ಧನುರಾಶಿಯವರಿಗೆ ನಿಮ್ಮ ರಾಶಿಗಿಂತ 9ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಧನುರಾಶಿಯವರಿಗೆ ಈ ಒಂದು ಗ್ರಹಣ ಮಿಶ್ರ ವಿಚಿತ್ರ ಫಲವನ್ನ ಕೊಡಲಿದೆ. 48 ದಿನಗಳ ಕಾಲ ಆದರೂ ಈ ಅದೃಷ್ಟದ ಮೇಲೆ ಈ ಲಾಟ್ರಿಗೆ ಹೋಗ್ತಕ್ಕಂಥದ್ದು ಅಥವಾ ಜೂಜಾಟ ಇದರೆಲ್ಲ ನಷ್ಟವನ್ನು ಅನುಭವಿಸುವ ಸಾಧ್ಯತೆ ಜಾಸ್ತಿ ಇರ್ತದೆ. ಧನುರಾಶಿಯವರು ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಧನುರಾಶಿಯವರು ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕು. ವಿವಾಹಿತ ಧನುರಾಶಿಯ ಸ್ತ್ರೀಯರು ಯಜಮಾನರ ಆರೋಗ್ಯದ ಬಗ್ಗೆಯೂ ಸಹ ಹೆಚ್ಚಿನ ಕಾಳಜಿಯನ್ನ ವಹಿಸಬೇಕಾಗಿರ್ತದೆ. ಅದರಲ್ಲೂ ನಿಮ್ಮ ಆರೋಗ್ಯ, ನಿಮ್ಮ ಮಾನಸಿಕ ಸ್ಥಿತಿ ಇದು ಯಾವುದು ಆಗದಂತೆ ನೀವು ನೋಡ್ಕೊಳ್ಬೇಕು. ಪ್ರಭಾವ ಅದೇ ತರ ತೋರಿಸ್ತಾ ಇದೆ. ಪರಿಹಾರ ಅತ್ಯಂತ ಮುಖ್ಯವಾಗಿರ್ತದೆ. ಅದರಲ್ಲೂ ವಿಶೇಷವಾಗಿ ಗ್ರಹಣ ಶಾಂತಿ ಹೋಮ ಹಾಗೂ ಈಶ್ವರನ ದೇವಸ್ಥಾನದಲ್ಲಿ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸ್ತಕ್ಕಂಥದ್ದು ಸಹ ನಿಮಗೆ ತುಂಬಾ ಅನುಕೂಲವನ್ನ ಕೊಡಲಿದೆ ಅಂತ ಕಾಣ್ತಾ ಇದೆ. ಮಕರ ರಾಶಿಯವರಿಗೆ ನಿಮ್ಮ ರಾಶಿಗಿಂತ 8ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ನಿಮಗೆ ಇದು ಶುದ್ಧ ಅಶುಭ ಫಲವಾಗಿರ್ತದೆ. ಅವಿವಾಹಿತ ಮಕರ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ತುಂಬಾ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ. ವಿವಾಹಿತರಿಗೆ ದಾಂಪತ್ಯದಲ್ಲೇ ವಿಚಾರಗಳಲ್ಲಿ ಆಗಿರಬಹುದು ಅಥವಾ ಬಾಳ ಸಂಗಾತಿಯ ಆರೋಗ್ಯದ ವಿಚಾರದಲ್ಲಾಗಿರಬಹುದು. ಮಕರ ರಾಶಿಯವರಿಗೆ ಸ್ವಲ್ಪ ಹೆಚ್ಚಿನದಾಗಿ ಈಶ್ವರ ಆರಾಧನೆ ಹಾಗೂ ನಿಮ್ಮ ಕುಲದೇವತೆ ಮನೆದೇವರ ಆರಾಧನೆ, ಗ್ರಹಣದ ಸಮಯದಲ್ಲಿ ಸ್ನಾನ ಮಾಡಿಕೊಂಡು ಒಂದು ತುಪ್ಪದ ದೀಪವನ್ನು ದೇವರ ಮನೆಯಲ್ಲಿ ಹಚ್ಚತಕ್ಕಂಥದ್ದಿರಬಹುದು. ಇನ್ನು ಮಕರ ರಾಶಿಯವರು ದೂರ ಪ್ರಯಾಣ ಕಡ್ಡಾಯವಾಗಿ ಮಾಡಬೇಡಿ. ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಿಂದ 7ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಕುಂಭರಾಶಿಯವರಿಗೆ ಇದು ಮಿಶ್ರ ವಿಚಿತ್ರ ಫಲವನ್ನು ಕೊಡ್ತಾ ಇರತಕ್ಕಂತಹ ಗ್ರಹಣವಾಗಲಿದೆ. ಕುಂಭರಾಶಿಯವರ ಸಾಲಗಳ ವಿಚಾರದಲ್ಲಿ ಪರಿಣಾಮವನ್ನ ಈ ಒಂದು ಚಂದ್ರಗ್ರಹಣ ನೀಡಲಿದೆ. ಆರೋಗ್ಯ ಬಾಧೆ, ಯಾಕಂದ್ರೆ ಷಷ್ಠ್ಯಾಧಿಪತಿ ಆದ್ರಿಂದ ರೋಗ ರುಜಿನಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಶತ್ರುಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕು. ಸ್ವಲ್ಪ ದೃಷ್ಟಿ ಜಾಸ್ತಿ ಆಗ್ಬಿಡುತ್ತೆ. ಚಂದ್ರಗ್ರಹಣ ಶಾಂತಿ ಹೋಮ, ಚಂದ್ರಬಿಂಬ ದಾನ, ಹುರುಳಿ ಹಾಗೂ ಭತ್ತ ದಾನ ಮಾಡ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಅನುಕೂಲ ಮಾಡಿಕೊಡಲಿದೆ. ಮೀನರಾಶಿಯವರಿಗೆ ನಿಮ್ಮ ರಾಶಿಯಿಂದ 6ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಇದು ನಿಮಗೆ ಶುಭ ಫಲ. ಮೀನರಾಶಿಯವರಿಗೆ ಒಳ್ಳೆಯ ಫಲ ಇದೆ. ಸಾಲಗಳ ವಿಚಾರದಲ್ಲಿ ಅನುಕೂಲ ಆಗ್ತದೆ. ಶತ್ರುಗಳೇ ನಿಮಗೆ ಮಿತ್ರರಾಗುವಂತಹ ಸಾಧ್ಯತೆ, ಸ್ವಲ್ಪ ದೃಷ್ಟಿ ಇತ್ಯಾದಿಗಳನ್ನು ಸಹ ನೀವು ಅದರಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಸಹ ಮಾಡಿಕೊಳ್ಳಬಹುದಾಗಿರ್ತದೆ. ಆರೋಗ್ಯನೂ ಸರಿ ಹೋಗ್ತಕ್ಕಂಥದ್ದು. ನೀವು ಮನೆ ದೇವರಿಗೆ ಒಂದ್ಸಲ ಹೋಗಿ ನಮಸ್ಕಾರ ಮಾಡಿಕೊಂಡು ಬರತಕ್ಕಂಥದ್ದು, ದರ್ಶನ ಮಾಡಿಕೊಂಡು ಬರತಕ್ಕಂಥದ್ದು, ಹುರುಳಿ ಹಾಗೂ ಭತ್ತ ಅಕ್ಕಿ ಇತ್ಯಾದಿಗಳನ್ನು ದಾನ ಮಾಡ್ತಕ್ಕಂಥದ್ದು, ಚಂದ್ರಬಿಂಬ ದಾನ ಮಾಡ್ತಕ್ಕಂಥದ್ದು ಸಹ ನಿಮಗೆ ಶುಭ ಫಲ ಶೀಘ್ರವಾಗಿ ಸಿಗುವಂತೆ ಮಾಡಲಿದೆ. ಒಳ್ಳೆಯದಾಗಲಿ.